ಖಾತೆ ಖ್ಯಾತೆ ಬಹಳ ಜೋರಾಗಿ ನಡೀತಾ ಇದೆ. ನನಗೆ ಬೇರೆ ಖಾತೆ ಕೊಡಿ ಅಂತ ಹೇಳಿ KH ಮುನಿಯಪ್ಪ ಹೇಳ್ತಾ ಇದ್ರೆ, ನನಗೆ ಕೊಟ್ರೆ ಪೂರ್ತಿ ಖಾತೆ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಏನಾಗತ್ತೆ ಖಾತೆ ಖ್ಯಾತೆ ನೋಡೋಣ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತವೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತವೋ ನೋಡೋಣ. ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಏನು ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು ಅಂದೇ ಇಟ್ಟಿದ್ದೆ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ಹೆಚ್ಚು ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ಆತರ ಏನು ಮಾತಾಡಿಲ್ಲ ನಾನು. ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ? ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಸಚಿವರ ಖಾತೆ ಬಿಕ್ಕಟ್ಟು ಸರ್ಕಾರಕ್ಕೆ ಭಾರೀ ಇಕ್ಕಟ್ಟು. ಹೈಕಮಾಂಡ್ ಅಂಗಳಕ್ಕೆ ಹೋಯ್ತು ಖಾತೆ ಖ್ಯಾತೆ. ಕೃಷ್ಣ ಬೈರೇಗೌಡ ಮುನಿಯಪ್ಪ ಕೇಳಿದ್ದು ಸಿಗುತ್ತಾ ಸಿಗಲ್ವಾ? ಒಂದು ಖಾತೆ ಕೊಟ್ರೆ ಮತ್ತೊಂದು ಬೇಕು, ಮತ್ತೊಂದು ಕೊಟ್ರೆ ಇನ್ನೊಂದು ಬೇಕು. ಇದು ಈಗಿನ DKಶಿ ನೇತೃತ್ವದ ಸಂಪುಟದಲ್ಲಿರೋ ಕಿತ್ತಾಟ. ಒಬ್ಬರನ್ನ ಸಮಾಧಾನ ಮಾಡುವಷ್ಟರಲ್ಲಿ ಮತ್ತೊಬ್ಬರು ಮತ್ತಷ್ಟು ಮುನಿಸ್ಕೊಳ್ತಾ ಇದ್ದಾರೆ. ಹಿರಿತನದ ಮೇಲೆ ನಮಗೆ ಇಂಥದ್ದೇ ಖಾತೆ ಕೊಡಬೇಕಿತ್ತು ಅಂತ ಖ್ಯಾತೆ ತೆಗೆಯುತ್ತಿದ್ದಾರೆ. ಎಲ್ಲರನ್ನೂ ಸಮಾಧಾನ ಮಾಡಿ DKಶಿ ಸುಸ್ತಾಗಿದ್ದಾರೆ. DKಶಿ ಕೂಡ ಖಾತೆ ಖ್ಯಾತೆಗೆ ಏನೂ ಮಾಡದ ಸ್ಥಿತಿ ತಲುಪಿದ್ದಾರೆ. ಈಗ DKಶಿಗೆ ಇರೋದು ಒಂದೇ ಮಾರ್ಗ, ಅದು ಹೈಕಮಾಂಡ್. ಹೈಕಮಾಂಡೇ ಈಗ ಎಲ್ಲದಕ್ಕೂ ಪರಿಹಾರ ನೀಡಬೇಕಿದೆ. ಆದ್ದರಿಂದ ಖಾತೆ ಖ್ಯಾತೆಯನ್ನ ದಿಲ್ಲಿಗೆ ತಗೊಂಡು ಹೋಗೋದಕ್ಕೆ DKಶಿ ಮುಂದಾಗಿದ್ದಾರೆ. ಹೈಕಮಾಂಡೇ ಎಲ್ಲದಕ್ಕೂ ಪರಿಹಾರ ಕೊಡ್ಲಿ ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲ ಸಮಸ್ಯೆಗೆ ಮದ್ದು, ನಂತರ ಶುರುವಾಯಿತು ಗುದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ಅಸಮಾಧಾನದ ಬಾಣ ಬಿಟ್ಟಿದ್ದೆ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ. ನಂಗೆ ಮೊದಲಿದ್ದ ಸಾರಿಗೆ ಖಾತೆ ಬೇಡ ಅಂತ ಹೇಳಿದ್ದ ರಾಮಲಿಂಗಾರೆಡ್ಡಿ ಕೊಟ್ಟ ಮಾತಿನಂತೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ರು. CM DKಶಿ ಮತ್ತು KPCC ಅಧ್ಯಕ್ಷ ಹರಿಪ್ರಸಾದ್ ಎಷ್ಟೇ ಪ್ರಯತ್ನ ಪಟ್ಟರೂ ರಾಮಲಿಂಗಾರೆಡ್ಡಿ ಪಟ್ಟು ಬಿಟ್ಟಿರಲಿಲ್ಲ. ನಂತರ ರಾಮಲಿಂಗಾರೆಡ್ಡಿ ಮನವೊಲಿಸೋಕೆ ಹೈಕಮಾಂಡೇ ಬರಬೇಕಾಯಿತು. ಒಂದಷ್ಟು ಆಸೆ ಆಮಿಷಗಳನ್ನ ಒಡ್ಡಿದ ಮೇಲೆ ರಾಮಲಿಂಗಾರೆಡ್ಡಿ ಸುಮ್ಮನಿರುವುದಕ್ಕೆ ಒಪ್ಕೊಂಡಿದ್ರು. ರಾಜೀನಾಮೆ ವಾಪಸ್ ಪಡ್ಕೊಂಡಿದ್ರು. ಒಂದು ಸಮಸ್ಯೆ ಅಲ್ಲಿಗೆ ಪರಿಹಾರವಾಗಿತ್ತು. ಆದರೆ ಇನ್ನೂ 2 ಸಮಸ್ಯೆಗಳು ಕಾಡ್ತಿವೆ. ಬೇರೆ ಖಾತೆ ಕೊಡಿ, ಮುನಿಯಪ್ಪ ಆಗ್ರಹ. ಅರ್ಧಂಬರ್ಧ ಖಾತೆ ಬೇಡ, ಕೃಷ್ಣ ಬೈರೇಗೌಡ ಆಕ್ರೋಶ. ಹಿರಿಯ ಶಾಸಕ ಮುನಿಯಪ್ಪ ಅಸಮಾಧಾನಗೊಂಡಿದ್ದಾರೆ. ನಂಗೆ ಮೊದಲು ಸಿಕ್ಕಿದ್ದ ಖಾತೆಯೇ ಸಿಕ್ಕಿದೆ, ಬೇರೊಂದು ಖಾತೆ ಕೊಡಿ ಅಂತ ಪಟ್ಟು ಹಿಡಿಯುತ್ತಾ ಇದ್ದಾರೆ. ಅಂದಹಾಗೆ ಈ ಬಾರಿ ಮುನಿಯಪ್ಪ ಬದಲಿಗೆ ಅವರ ಪುತ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗಿತ್ತು. ಆದರೆ ದಲಿತ ಎಡಗೈ ಸಮುದಾಯದವರನ್ನ ಹಿಡಿದಿಟ್ಟುಕೊಳ್ಳಬೇಕಾದ್ರೆ ಮುನಿಯಪ್ಪ ಅವರೇ ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ತೀರ್ಮಾನಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಆದರೆ ಮತ್ತೆ ಹಳೆ ಖಾತೆ ಅಂದ್ರೆ ಆಹಾರ ಖಾತೆಯನ್ನೇ ಕೊಟ್ಟಿದ್ದು ಮುನಿಯಪ್ಪ ಬೇರೊಂದು ಖಾತೆಗೆ ಪಟ್ಟು ಹಿಡಿದಿದ್ದಾರೆ. DKಶಿ ಸಂಪುಟದಲ್ಲಿ ಖಾತೆ ಖ್ಯಾತೆ ಜೋರಾಗ್ತಿದೆ. ಖಾತೆ ಬದಲಾವಣೆಗೆ ಸಚಿವ KH ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಬಳಿ ಸಮಾಜ ಕಲ್ಯಾಣ ಖಾತೆಗೆ ಡಿಮಾಂಡ್ ಮಾಡಿದ್ದಾರೆ. ಸಮುದಾಯದ ಕೆಲಸ ಮಾಡಬೇಕೆಂದು ಖಾತೆಗೆ ಬೇಡಿಕೆ ಇಟ್ಟಿದ್ದು ಸಂಪುಟ ವಿಸ್ತರಣೆ ವೇಳೆ ನೋಡೋಣ ಎಂದಿದ್ದಾರೆ ರಾಹುಲ್ ಗಾಂಧಿ. ಆದರೆ ಖಾತೆ ಬದಲಾವಣೆ ಬಗ್ಗೆ ರಾಹುಲ್ ಯಾವುದೇ ಭರವಸೆ ನೀಡಿಲ್ಲ ಎನ್ನಲಾಗ್ತಿದೆ. ಅಧಿಕಾರ ಸ್ವೀಕರಿಸಿರೋ KHM ಬೇರೊಂದು ಖಾತೆಗೆ ಪಟ್ಟು. ರಾಹುಲ್ ಗಾಂಧಿ ಮಂಗಳವಾರ ಬೆಂಗಳೂರಿಗೆ ಬಂದಿದ್ರು. ರಾಹುಲ್ ಗಾಂಧಿ ಬರ್ತಾರೆ ಅಂತ ಏರ್ಪೋರ್ಟ್ನಲ್ಲೇ ಕಾದು ಕುಳಿತಿದ್ದ ಮುನಿಯಪ್ಪ ರಾಹುಲ್ ಬಂದ ತಕ್ಷಣ ಖಾತೆ ಬದಲಾವಣೆಗೆ ಮನವಿ ಮಾಡಿದ್ದಾರೆ. ಈಗಾಗಲೇ ಅಧಿಕಾರ ಸ್ವೀಕರಿಸಿದ್ದೇನೆ ಎಂದಿರೋ KH ಮುನಿಯಪ್ಪ ಹೈಕಮಾಂಡ್ ಹೇಳಿದಂತೆ ನಡ್ಕೋತೀನಿ ಎಂದಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ಪೂರ್ಣ ಖಾತೆಗಾಗಿ ದಿಲ್ಲಿಗೆ ಕೃಷ್ಣ ಬೈರೇಗೌಡ. ಮುನಿಯಪ್ಪ ಅವರ ಖಾತೆ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಸಂಪುಟ ವಿಸ್ತರಣೆ ತನಕ ಕಾದು ನೋಡೋದೊಂದೇ ಈಗ ಅವರಿಗಿರೋ ದಾರಿ.
ಬೆಂಗಳೂರಲ್ಲೇ ಸಮಸ್ಯೆ ಪರಿಹರಿಸಿಕೊಳ್ಳೋಕೆ ಮುನಿಯಪ್ಪ ಮುಂದಾದ್ರೆ ಕೃಷ್ಣ ಬೈರೇಗೌಡ ದಿಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ದೆಹಲಿಯಲ್ಲೇ ಕೃಷ್ಣ ಬೈರೇಗೌಡ ಬೀಡು ಬಿಟ್ಟಿದ್ದು ವರಿಷ್ಠರ ಜೊತೆಗೆ ಸಮಾಲೋಚನೆಗೆ ಸರ್ಕಸ್ ಮಾಡಿದ್ದಾರೆ. ತಮಗಿರೋ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಬಿಎಂಆರ್ಡಿಎ ಸೇರಿಸಲು ಒತ್ತಾಯಿಸಿದ್ದಾರೆ. ರಾಹುಲ್ ಭೇಟಿಗೂ ಅವಕಾಶ ಕೇಳಿದ್ದು ರಾಹುಲ್ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ನಿಗೂಢವಾಗಿದೆ. ಇದರ ಜೊತೆಗೆ ಹಲವಾರು ಪ್ರಯತ್ನಗಳನ್ನೂ ಕೃಷ್ಣ ಬೈರೇಗೌಡ ಮಾಡಿದ್ದಾರೆ. ಪೂರ್ಣ ಖಾತೆಗಾಗಿ ಕೃಷ್ಣ ಬೈರೇಗೌಡ ಒತ್ತಾಯ ಮಾಡಿದ್ದಾರೆ. ಕೊಟ್ಟ ಖಾತೆಯಲ್ಲಿ ಬಿಎಂಆರ್ಡಿಎ ಬಿಡಿಎ ಸೇರಿಲ್ಲ. ಈ ಖಾತೆಗಳು ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಆಗಲ್ಲ. ಒಂದು ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದೇ ಇದ್ರೆ ಹಿಂದಿನ ಕಂದಾಯ ಖಾತೆಯನ್ನೇ ಕೊಡಲು ಮನವಿ ಮಾಡಿದ್ದಾರೆ. ಖಾತೆ ಬಿಕ್ಕಟ್ಟಿನ ಬಗ್ಗೆ ಸಿದ್ದರಾಮಯ್ಯ ಬಳಿ ಕೃಷ್ಣ ಬೈರೇಗೌಡ ದೂರು ನೀಡಿದ್ದು ಮಧ್ಯಪ್ರವೇಶ ಮಾಡಿ ಬಿಕ್ಕಟ್ಟು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಆದ್ರೆ ಖಾತೆ ಬಿಕ್ಕಟ್ಟು ವಿಚಾರದಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆನ್ನಲಾಗಿದೆ. ಕೆಬಿಜಿಗೆ ಸಿಗದ ಭರವಸೆ, ದಿಲ್ಲಿಗೆ ಕ್ಯಾಬಿನೆಟ್ ಖ್ಯಾತೆ. ಕೃಷ್ಣ ಬೈರೇಗೌಡ ಕ್ಯಾಬಿನೆಟ್ ಖ್ಯಾತೆ ಬಗೆಹರಿಸಲು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಿ ಅಂತ ತಡರಾತ್ರಿಯಲ್ಲಿ ಚರ್ಚೆ ಮಾಡಿದ್ರು. ಆದ್ರೆ ಕೃಷ್ಣ ಬೈರೇಗೌಡರಿಗೆ ಸಿದ್ದರಾಮಯ್ಯ ಯಾವುದೇ ಭರವಸೆ ನೀಡಿಲ್ವಂತೆ. ಸುರ್ಜೇವಾಲಾ ಅವರಿಂದಲೂ ಕೃಷ್ಣ ಬೈರೇಗೌಡಗೆ ಸ್ಪಂದನೆ ಸಿಕ್ಕಿಲ್ವಂತೆ. ಆದ್ದರಿಂದಲೇ ದಿಲ್ಲಿಗೆ ಹಾರಿದ್ದಾರೆ ಕೃಷ್ಣ ಬೈರೇಗೌಡ. ದಿಲ್ಲಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಖಾದರ್ ಎಲ್ಲ ಸಮಸ್ಯೆಯನ್ನ ಸಿಎಂ ಮತ್ತು ಪಕ್ಷದ ಅಧ್ಯಕ್ಷರು ಬಗೆಹರಿಸುತ್ತಾರೆ. ಜನರ ವಿಶ್ವಾಸ ಗಳಿಸಿ 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರುತ್ತೇವೆ ಎಂದಿದ್ದಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಬರುತ್ತೆ. ಖಾತೆ ಬಗ್ಗೆ ಮಾತಾಡಿರೋ ಮಾಜಿ ಸಚಿವ KN ರಾಜಣ್ಣ ಒಬ್ಬೊಬ್ಬರಿಗೂ ಒಂದೊಂದು ಕಾಯಿಲೆ ಬರುತ್ತೆ, ಏನೇನು ಔಷಧ ಬರುತ್ತೋ ನೋಡೋಣ ಅಂದಿದ್ದಾರೆ. ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡ ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುಂದೆ ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೊಸದೇನಿದೆ, ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ. ರಾಹುಲ್ ಸೂಚನೆಯಂತೆ ಸಿಎಂ ಡಿಕೆ ದಿಲ್ಲಿಗೆ. ಖಾತೆ ಸರ್ಕಾರಕ್ಕೆ ಸಂಕಷ್ಟ ತಂದಿದೆ. ಆ ಸಂಕಷ್ಟವನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಕೋಬೇಕು, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಆದ್ದರಿಂದ ಸಿಎಂ ಡಿಕೆಶಿ ಸಂಕಷ್ಟ ಪರಿಹಾರಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಬುಧವಾರ ಇದೇ ವಿಚಾರವನ್ನಿಡಿಕೊಂಡು ದಿಲ್ಲಿಗೆ ಹೋಗ್ತಾರೆ ಡಿಕೆಶಿ. ಖರ್ಗೆ ಕೆಸಿವಿ ಜೊತೆಗೆ ಖಾತೆ ವಿಚಾರದಲ್ಲಿ ಚರ್ಚೆ ನಡೆಸಲಿರೋ ಸಿಎಂ ಡಿಕೆಶಿ ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕುರಿತು ಏರ್ಪೋರ್ಟ್ನ ವಿಐಪಿ ಲಾಂಜ್ನಲ್ಲಿ ಒಂದು ಸುತ್ತಿನ ಚರ್ಚೆಯಾಗಿದ್ದು, ಬುಧವಾರ ದೆಹಲಿಯಲ್ಲಿಯೇ ಖಾತೆ ಬಿಕ್ಕಟ್ಟಿಗೆ ಅಂತಿಮ ಪರಿಹಾರ ಸಿಗೋ ಸಾಧ್ಯತೆ ಇದೆ.